ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ನಿವೇಶನಕ್ಕೆ ಅಡ್ಡಿ ರಾಷ್ಟ್ರೀಯ ಭೀಮಾ ಮಾರ್ಗ ಸಂಘಟಕರಿಂದ ಪ್ರತಿಭಟನೆ. ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ದುಗ್ಗಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದೆ ರಾಷ್ಟ್ರೀಯ ಭೀಮಾ ಮಾರ್ಗ ಸಂಘಟನೆಯಿಂದ ಇಂದು ಪ್ರತಿಭಟನೆ ಮಾಡಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ನಿವೇಶನ ನೀಡದೆ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮಾಡಲಾಯಿತು. ಬೆಳಗ್ಗೆಯಿಂದಲೇ ಪ್ರತಿಭಟನೆ ಸ್ಥಳಕ್ಕೆ ಯಾವ ಅಧಿಕಾರಿಗಳು ಭೇಟಿ ನೀಡಿಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ತಹಶೀಲ್ದಾರ್ ಅವರ ಆದೇಶದಂತೆ ಸರ್ವೆ ಮಾಡಿದ್ದರೂ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಪಿಡಿಒ ಹೇಮಾವತಿಯನ್ನು ಈಗಾಗಲೇ ಕೆಲಸದಿಂದ ವಜಾ ಮಾಡಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡವನ್ನು ಕಟ್ಟಲು ನಿವೇಶನವನ್ನು ಗುರುತಿಸಿ ಕೊಡಬೇಕೆಂದು ಒತ್ತಾಯ ಮಾಡಿದರು. ಸ್ಥಳಕ್ಕೆ ಇಒ ಜೆರಾಲ್ಡ್ ರಾಜ್ಯ ಸ್ಥಳಕ್ಕೆ ಭೇಟಿ ನೀಡಿ ಭವನಕ್ಕೆ ನಿವೇಶನ ನೀಡಲು 10 ದಿನಗಳ ಅವಕಾಶವನ್ನು ನೀಡುತ್ತಿದ್ದಾರೆ. ಸಂಘಟಿತರಾದ ಪಿ ಜಗದೀಶ್ ಕುಮಾರ್, ಗುರುಪ್ರಸಾದ್, ಪೂರ್ಣಿಮಾ, ಪದ್ಮಾವತಿ, ರುಕ್ಮಿಣಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NKSTV4 ನಂಜನಗೂಡು. ಬ್ಯೂರೋ ರಿಪೋರ್ಟ್ NKSTV4 ನಂಜನಗೂಡು. ಬ್ಯೂರೋ ರಿಪೋರ್ಟ್ ಪ್ರಜಾ ಪವರ್ ಟಿವಿ ನಂಜನಗೂಡು. ಗೌರ್ಮೆಂಟ್ ಜಾಗವನ್ನು ಇದಕ್ಕೆ ತಗೊಂಡಿರ್ತೀವಿ. ನಾವು ತಗೊಂಡಿರ್ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತ್ ಜಾಗದಾಗಿ ದಲಿತರಿಗೆ ಕೊಟ್ಟಿರಬೇಕಾದ್ರೆ ಏನು ಮಾಡ್ತಾರೆ, ನಾವು ಹಕ್ಕುಪತ್ರಗಳನ್ನ ಅವತ್ತು ಕೊಟ್ಟಿರಲ್ಲ ಅವರು. ಹಾಗಾಗಿ ನಾವು ಏನು ಮಾಡಿರ್ತೀವಿ, ನಾವು ಇವ್ರಿಗೆ ಮನವಿ ಮಾಡಿರ್ತೀವಿ ಹಕ್ಕುಪತ್ರಗಳು ಕೊಡಬೇಕು ಅಂತ. ಯಾರೋ PDO ಹೇಮಾವತಿ ಅಂತ ಇದ್ದರು, ಅವರು ಏನು ಮಾಡಿದ್ದಾರೆ, ಇಲ್ಲಿ ನಮಗೆ ಡಿಮ್ಯಾಂಡ್ ಹಾಕಿದ್ದಾರೆ. ಇಲ್ಲಿಗೆ ಡಿಮ್ಯಾಂಡು ಅಂತಂದರೆ ಲಂಚ ಕೊಟ್ಟಿಲ್ಲ ಅಂತನ್ನೋ ಕಾರಣಕ್ಕೋಸ್ಕರ ಏನು ಮಾಡೋರೆ, ನಿಮ್ಮ ಹಕ್ಕುಪತ್ರಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ, ಇವ್ರಿಗೆಲ್ಲ ಲಂಚ ಕೇಳಿದ್ದಾರೆ. ಲಂಚ ಕೇಳಿರೋದ್ರಿಂದ ಲಂಚ ಕೊಡೋಕ್ಕೆ ಇವ್ರಿಗೆ ಆಗಿಲ್ಲ. ಯಾಕಂತಂದರೆ ಇವರೆಲ್ಲ ಬಡ ಕುಟುಂಬದಲ್ಲೇ ಇರೋದ್ರಿಂದ ಇವ್ರಿಗೆ ಲಂಚ ಕೊಡೋಕ್ಕಾಗಿಲ್ಲ. ಹಾಗಾಗಿ ಏನು ಮಾಡೋರೆ, ಇವ್ರ ಹತ್ರ ಡಿಮ್ಯಾಂಡಲ್ಲಿ ಕುಂತಿದ್ದಂಥ ಇವ್ರ ಹೆಸ್ರಲ್ಲಿ ಕುಂತಿದ್ದವನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಿಮಗೆ ಅಲ್ಲಿ ನಾವು ಜಾಗನೇ ಇಲ್ಲ ಅಂತ ಹೇಳಿ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಹಾಕಿ ನಾವು ಅಲ್ಲಿಗೆ ಅರ್ಜಿ ಇಲ್ಲಿಗೆ ಸಲ್ಲಿಸಿ ನಮ್ಮ ಸಂಘಟನೆ ಕಡೆಯಿಂದ ಅರ್ಜಿ ಸಲ್ಲಿಸಿದಾಗ ತಾಲೂಕು ಆಫೀಸಿಂದ ನಮಗೆ ಇದನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಂದು ಭೂಮಾಪಕ ಇವ್ರನ್ನ ಕಳಿಸಿ ನಮಗೆ ಸರ್ವೆ ಮಾಡಿಸಿದ್ದಾರೆ. ಸರ್ವೆ ಮಾಡಿಸಿದ್ದು ಗ್ರಾಮ ಠಾಣಾ ಜಾಗ ಅಂತ ಗೊತ್ತಾದಮೇಲೆ ಇದು ನಮ್ಮ ಗ್ರಾಮ ಠಾಣಾ ಅಧಿಕಾರಿಗೆ ಬರುತ್ತೆ. ಅವರೇ ಇದನ್ನು ಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ನಮಗೆ ಮನವಿ ನಮಗೆ ಇದು ಕೊಟ್ಟಿರ್ತಾರೆ. ಅದನ್ನು ಇವ್ರು ಏನು ಮಾಡಿರ್ತಾರೆ, ಇಲ್ಲಿಗೆ ಬಂದಿದೆ ಲೆಟ್ರು, ಆಲ್ಮೋಸ್ಟ್ ಬಂದಿರೋದನ್ನ ಏನು ಮಾಡೋರು, ಇವರು ಮುಚ್ಚಿಟ್ಟು ನಮ್ಗೆ ಯಾವುದೇ ಥರ ಬಂದಿಲ್ಲ ಅಂತ ಹೇಳಿ ಇವರು ನಮಗೆ ಇಲ್ಲಿನ ಗ್ರಾಮಸ್ಥರಿಗೆಲ್ಲ ಹೇಳಿ ಇವ್ರಿಗೆ ಬೆದರಿಕೆ ಹಾಕಿ ಕಳಿಸಿದ್ದಾರೆ ಸರ್. ಹಾಗಾಗಿ ನಾವು ಏನು ಮಾಡಿದ್ದೀವಿ, ಅದೇ ಮನವಿ ಪತ್ರನೆಲ್ಲ ತಗೊಬಂದು ಅದರ ಮುಖಾಂತರನೇ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅಲ್ಲಿ ಅವರು ವಜಾಗೊಳಿಸ್ಕೊಡ್ಬೇಕು ಸರ್. ಮತ್ತು ನಮಗೆ ಎಲ್ಲರಿಗೂ ನಮ್ಮ ದಲಿತ ಜನಾಂಗಕ್ಕೆ ಮತ್ತು ಹಕ್ಕುಪತ್ರ ಕೊಡಬೇಕು. ಮತ್ತು ನಮಗೆ ಏನು ಸೌಲಭ್ಯಗಳಿಲ್ಲ ಅದನ್ನು ಒದಗಿಸ್ಕೊಡ್ಬೇಕು. ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಮೇಯ್ನಾಗಿ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ, ಅವ್ರಿಗೆ ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಂದರೆ ಇವರು ಇಂಥ ಅಧಿಕಾರಿಗಳು ಯಾಕೆ ಬೇಕು ಸರ್? ನಮಗೆ ಇಂಥ ಅಧಿಕಾರಿಗಳು ಬೇಕಾಗಿಲ್ಲ ಸರ್. ನೋಡಿ, 4-5 ವರ್ಷದಿಂದನೂ ಇವ್ರಿಗೆ ಮನವಿ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಒಂದು ಸಲಿನೂ ಇವ್ರಿಗೆ ಯಾವುದೇ ಥರ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಈ ಅಧಿಕಾರಿಗೆ ನಾವು ಜೈಕಾರ ಕೂಗ್ತಾ ಇದ್ದೀವಿ ಸರ್. ರಂಗಸ್ವಾಮಿ ಅಂತ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲಾ ರೈತ ಮುಖಂಡರಾಗಿ, ದಲಿತ ಮುಖಂಡರಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಈ ಸಮಸ್ಯೆ ಸಂಬಂಧವಾಗಿ 2 ತಿಂಗಳಿಂದ ನಾವು ನಮ್ಮ ರಾಷ್ಟ್ರೀಯ ಭೀಮಾ ಮಾರ್ಗ ಸಂಘಟನೆ ವತಿಯಿಂದ ನಾವು ಚರ್ಚೆ ಮಾಡೋದು 2-3 ಬಾರಿ ಚರ್ಚೆ ಮಾಡಿ, ಜೊತೆಗೆ ಏನಾಗಿದೆ, ಇಲ್ಲಿ PDO ಅವರು ಸುಮಾರು ಒಂದು 5ರಿಂದ 6 ವರ್ಷದಿಂದ ಇಲ್ಲೇ ಇದ್ದಾರೆ. ಅವ್ರಿಗೆ ಇಲ್ಲಿ ಸಮಸ್ಯೆ ಏನು ಅಂತ ಗೊತ್ತಿದೆ. ಬಟ್ ಇಲ್ಲಿ ದಲಿತರು ವಾಸ ಮಾಡ್ತಿರೋದು ಗೊತ್ತು. ಆ ದಲಿತರಿಗೆ ಇನ್ನೂ ಕೂಡ ಇವರು ನಿವೇಶನಕ್ಕೆ ಆಗಲಿ, ಒಂದು ಹಕ್ಕುಪತ್ರನೇ ಆಗಲಿ, ಇಲ್ಲ ಅಂಬೇಡ್ಕರ್ ಭವನಕ್ಕೆ ಜಾಗ ಇಲ್ಲಿ ಗುರುತು ಮಾಡಿದ್ದಾರೆ. ಅದಕ್ಕೂ ಕೂಡ ಅವರು ಜಾಗಕ್ಕೆ ಒಂದು ಇದು ಕಾಯಪತ್ರ ಒಂದು ಇದು ಕೊಟ್ಟಿಲ್ಲ, ಅವರು ಅವಕಾಶ ಮಾಡಿಕೊಟ್ಟಿಲ್ಲ. ಅದರಿಂದ ನಾವು ಈ ಕೂಡಲೇ ನಾವು ಹೇಳ್ತಾ ಇದ್ದೀವಿ, ಮೊದಲನೇದಾಗಿ ಆ PDOನ ವಜಾ ಮಾಡಬೇಕು. ಜೊತೆಗೆ ಏನು ಅಂಬೇಡ್ಕರ್ ನಿವೇಶನ ಇದೆ ಆ ಜಾಗನ ಮಂಜೂರು ಮಾಡಿಕೊಡ್ಬೇಕು. ಇಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ದಲಿತ ಕುಟುಂಬಗಳಿಗೆಲ್ಲ ಮಂಜೂರಾತಿ ಪತ್ರ ನೀಡಬೇಕು. ಕುಣಗಳ್ಳಿ ರಂಗಸ್ವಾಮಿ, ಜಿಲ್ಲಾ ರೈತ ಮುಖಂಡರು, ದಲಿತ ಮುಖಂಡರು, ಚಾಮರಾಜನಗರ. ಅರ್ಜಿನ ಕೊಟ್ಟಿದ್ದಾರೆ, ಅದಕ್ಕೆ ಮಾನ್ಯ ಮಾಡಿಲ್ಲ. ಸುಮಾರು 1 ವರ್ಷ ತನಕ ಆಗಿದೆ ಅಂತ ಹೇಳಿದ್ದಾರೆ.
ಅದಕ್ಕೀಗ ಅವರು ಏನು ಮೆಮೊರಂಡಮ್ ಸಲ್ಲಿಸಿದ್ದಾರೆ ಅದನ್ನು ಈಗ ಪರಿಶೀಲನೆ ಮಾಡಿ ಇದು ತುರ್ತಾಗಿ ಅಲ್ಲಿ ಏನು ಜಾಗ ಇದೆ ಅದನ್ನ ಅಳತೆ ಮಾಡಿಸಿ ಈಗ ಇವರು 60-40 ಜಾಗ ಕೇಳಿರ್ತಾರೆ. 60-40 ಜಾಗನ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 219 ಪ್ರಕಾರ ಸಂಬಂಧಪಟ್ಟ ಪಂಚಾಯತಿ ಅಭಿವೃದ್ಧಿ ಸಭೆಯಲ್ಲಿ ಮಂಜೂರು ಮಾಡೋದಕ್ಕೆ ಈಗಾಗಲೇ ಆದೇಶ ಮಾಡಿದ್ವಿ. ಆಗಲೇ ಈಗ ಇವರು ಇನ್ನೂ ಮನೆಗಳನ್ನು ಇಲ್ಲೇ ಅಪ್ರೂವಲ್ ಆಗಿ ಇದಾಗಿಲ್ಲ, ಅಳತೆ ಆಗಿಲ್ಲ ಮತ್ತು ಅದಕ್ಕೆ ಈ ಕೊಡೋದಕ್ಕೆ ಏನು ಕ್ರಮ ವಹಿಸಬೇಕು ಕಾನೂನು ಕ್ರಮ ವಹಿಸಲಾಗುವುದು.